ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಈ ವಿಡಿಯೋದಾಗ ITRದು ಚಾಪ್ಟರ್ 2 ಪಾರ್ಟ್ನರ್ಶಿಪ್ ಫಾರ್ಮ್ ಮೇಲೆ ಯಾವ ಥರ 5 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಸೊ ಫಸ್ಟ್ ಏನೈತಲ್ಲ 5 ಮಾರ್ಕ್ಸಿಂದ ಎಲ್ಲ ಚಾಪ್ಟರ್ದು ಮುಗಿಸೋಣ, ಆಮೇಲೆ 10 ಮಾರ್ಕ್ಸಿಂದ ನೋಡ್ಕೊಳ್ಳೋಣ. ಓಕೆ, ಸೆಕೆಂಡ್ ಚಾಪ್ಟರ್ದಾಗ ಸಂತೋಷ್ ಆ್ಯಂಡ್ ಆನಂದ್ ಆರ್ ದಿ ಪಾರ್ಟ್ನರ್ಸ್ ಇನ್ ದಿ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ. Book profits of the firm is rupees 2,25,000 after charging remuneration paid to Santosh, who is a working capital partner, rupees 1,25,000. Compute the total income of the firm ಅಂತ ಕೊಟ್ಟಾರೆ. ಸೊ ಏನು ಮಾಡಬೇಕು ಇವಾಗ ಟೋಟಲ್ ಇನ್ಕಮ್ನ ನಾವು ಕಂಡುಹಿಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ total income of the firm ಅಂತ ಹಾಕಿ ಹೆಡ್ಡಿಂಗ್ ಏನ ಮಾಡೋದು, ಟೇಬಲ್ ಹಾಕಬೇಕು. ಪರ್ಟಿಕ್ಯುಲರ್ಸ್ ರೂಪೀಸ್ ಇಲ್ಲೇ ನಾನು 2 ಕಾಲಮ್ ಹಾಕೋತೀನಿ ಅಮೌಂಟಿಂದು. ಓಕೆ, ಫಸ್ಟ್ ಒನ್ ಏನು ಹಚ್ಕೋತೀವಿ ಅಂದ್ರೆ ಬುಕ್ ಪ್ರಾಫಿಟ್ ಆಸ್ ಪರ್ ಬುಕ್ ಪ್ರಾಫಿಟ್ ಆಫ್ ದಿ ಫರ್ಮ್. ಓಕೆ, ಬುಕ್ ಪ್ರಾಫಿಟ್ ಅಂದರೆ ಎಷ್ಟು ಇಲ್ಲಿ ಕೊಟ್ಟಾರ. ಬುಕ್ ಪ್ರಾಫಿಟ್ ಆಫ್ ದಿ ಫರ್ಮ್ ಇಸ್ 2,25,000. ಓಕೆ, ಇವಾಗ ನೆಕ್ಸ್ಟ್ ಇಲ್ಲಿ ಸೆಕ್ಷನ್ಸ್ ಬರ್ತಾವೆ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 40B ಅಂತ ಮಾಡಿಕೊಂಡು ಏನೈತಿ ಇದಕ್ಕೆ ಸ್ವಲ್ಪ ರೂಲ್ಸ್ ಅದಾವ. ಸೊ 1 lakh, ಸೊ ಇದ್ರಾಗ ಏನೈತಲ್ಲ ಒಂದು ರೂಲ್ಸ್ ಐತಿ. ಸೊ ಇದನ್ನು ಫಾಲೋ ಮಾಡ್ಬೇಕು ಅಷ್ಟೇ. 1,50,000 rupees 1,50,000 or 90% ಆಫ್ ಬುಕ್ ಪ್ರಾಫಿಟ್ನ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಬುಕ್ ಪ್ರಾಫಿಟ್ ಮಾಡ್ಕೊಂಡ್ರೆ 90 ಬುಕ್ ಪ್ರಾಫಿಟ್ ಎಷ್ಟೈತಿ 2,25,000. ಇದಕ್ಕೆ 90% ಮಾಡ್ಕೊಂಡ್ರೆ ಇಸ್ ಈಕ್ವಲ್ ಟು 2,25,000 ಇಂಟು 90% ಮಾಡಿದ್ರೆ 2,02,000 2,02,500 ಬರುತ್ತೆ ಆನ್ಸರ್. ಆಮೇಲೆ ಏನು ಮಾಡಬೇಕು, ಇದನ್ನು ಬಂದಿರೋ ಆನ್ಸರ್ನ ಹೊರಗೆ ಹಚ್ಕೋತೀವಿ. 2,25,000 ಆಮೇಲೆ ಏನಿದೆಲ್ಲ ಆಕ್ಚುಯಲ್ ಸ್ಯಾಲರಿ ಪೇಡ್ ಟು ಪಾರ್ಟ್ನರ್. ಎಷ್ಟು ಆಕ್ಚುಯಲ್ ಸ್ಯಾಲರಿ ಐತಿ 1,25,000. ಸೊ ಇವಾಗ ಏನು ಮಾಡಬೇಕು, ಇದ್ರೊಳಗೆ ಇಲ್ಲೊಂದು ಹೇಳ್ತೀರಲ್ಲ, ಇವಾಗ ಇದನ್ನ ಯಾಕೆ ತಗೊಳ್ಳಿಲ್ಲ ಅಂದ್ರೆ ನಾವು ಇದನ್ನ ಕಂಪೇರ್ ಮಾಡಿ ವಿಚ್ ಈಸ್ ಮೋರ್ ಐತಲ್ಲ ಅದನ್ನ ನಾವು ಹೊರಗೆ ಹಚ್ಕೋತೀವಿ. ಸೊ 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ 90% ಎಷ್ಟು ಮಾಡಿರ್ತೈತಿ ಆ ವ್ಯಾಲ್ಯೂ ಮತ್ತೆ ಇದು 1,50,000 ನಾವು ಕಂಪೇರ್ ಮಾಡ್ಕೊಳ್ತೀವಿ. ಆ ಕಂಪೇರ್ ಮಾಡ್ಕೊಂಡಾಗ ಯಾವ್ದು ನಮ್ಗೆ ಜಾಸ್ತಿ ಬರ್ತೈತಿ ಮೀನ್ಸ್ ವಿಚ್ ಎವರ್ ಇಸ್ ಮೋರ್ ಅದನ್ನ ನಾವು ಹಚ್ಕೊಳ್ಳೋದು. ಆಮೇಲೆ ಆಕ್ಚುಯಲ್ ಸ್ಯಾಲರಿ ಪೇಡ್ ಕ್ವಶನ್ಯಾಗ ಏನು ಕೊಟ್ರಲ್ಲ 1,25,000 ಇದನ್ನ ಹಚ್ಕೊಂಡು
ನೆಕ್ಸ್ಟ್ ಇವಾಗ ಈ 2,02,500 ಮತ್ತು 1,25,000 ನಾವು ಎರಡು ಕಂಪೇರ್ ಮಾಡ್ತೀವಿ. ಡಿಡಕ್ಷನ್ allowable is rupees 2,02,500 or 1,25,000 ಇದ್ರಾಗ ವಿಚ್ ಎವರ್ ಇಸ್ ಲೆಸ್. ಇದ್ರಾಗ ಇವಾಗ ಏನು ಮಾಡ್ತೀವಿ, ಫೈನಲ್ ಆನ್ಸರ್ಗೆ ಈ ಎರಡರಾಗ ಯಾವ್ದು ಕಡಿಮೆ ಐತಿ ಅಮೌಂಟ್ನ ನಾವು ಹೊರಗಿನ ಕಾಲಮ್ನಾಗ ಹಚ್ಕೋತೀವಿ. ಸೊ 2,02,500 1,25,000 ಯಾವ್ದು ಕಡಿಮೆ ಐತಿ? 1,25,000 ಕಡಿಮೆ ಐತಿ. ಸೊ ಇವಾಗ ಏನು ಮಾಡ್ತೀವಿ, 2,25,000 ಮತ್ತು 1,25,000 ಲೆಸ್ ಮಾಡ್ತೀವಿ. ನಮಗೆ ಬರೋ ಆನ್ಸರ್ 1,00,000. ಇದೇನತ್ತಲ್ಲ ಇನ್ಕಮ್ ಫ್ರಮ್ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಎಷ್ಟು? 1,00,000. ಇಲ್ಲೇನು ಮಾಡ್ತೀವಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 40ದಾಗ 1,50,000 ಆರ್ 90% ಆಫ್ ದಿ ಬುಕ್ ವ್ಯಾಲ್ಯೂನ ಎರಡು ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಮೋರ್ ಅದನ್ನ ನಾವು ಹೊರಗೆ ತಗೊಳ್ತೀವಿ. ಆಮೇಲೆ ಆಕ್ಚುಯಲ್ ಸ್ಯಾಲರಿ ಪೇಡ್ನ ಇದು ಮಾಡ್ತೀವಿ. ಇಲ್ಲಿ ಮತ್ತೆ ಇಲ್ಲೇನು ಹೊರಗೆ ಹಚ್ಕೋವಾಗ ನಾವು ಇದನ್ನೆರಡು ಕಂಪೇರ್ ಮಾಡಿ ಯಾವ್ದು ಲೆಸ್ ಐತಲ್ಲ ಅದನ್ನ ಔಟರ್ ಕಾಲಮ್ ಹಚ್ಕೊಂಡು ಈ ಬುಕ್ ಪ್ರಾಫಿಟ್ ಜೊತೆ ನಾವು ಅದನ್ನ ಲೆಸ್ ಮಾಡ್ಕೊತೀವಿ. ಬಂದ ಆನ್ಸರ್ ಏನಕ್ಕೈತಿ? ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಆಗೈತಿ. ಓಕೆ, ಇನ್ನೊಂದು ಪ್ರಾಬ್ಲಮ್ನ ನೆಕ್ಸ್ಟ್ ವಿಡಿಯೋದಾಗ ಬಿಡಿಸೋಣಂತ. ಥ್ಯಾಂಕ್ ಯು.